सिया राम जय जय राम। जय ಶ್ರೀರಾಮ್. ಶ್ರೀಮದ್ ವಾಲ್ಮೀಕಿ ರಾಮಾಯಣ ಅಂತರ್ಗತ ಸುಂದರಕಾಂಡ ಸರ್ಗ 8. ಹನುಮಂತನು ಪುನಃ ಪುಷ್ಪಕ ವಿಮಾನವನ್ನು ಸಂದರ್ಶಿಸಿದ್ದು. ಅತ್ಯಂತ ಬುದ್ಧಿಶಾಲಿಯಾದ ಪವನಾತ್ಮಜನಾದ ಮಾರುತಿಯು ರಾವಣನ ಅರಮನೆಯ ಮಧ್ಯದಲ್ಲಿ ಮಣಿಗಳಿಂದಲೂ ಬಹುರತ್ನಗಳಿಂದಲೂ ಅಚ್ಚುಕಟ್ಟಾಗಿ ನಿಯಮಪೂರ್ವಕವಾಗಿದ್ದ ಚಿತ್ರಿತವಾಗಿದ್ದ ಪುಟಕ್ಕೆ ಹಾಕಿದ ಚಿನ್ನದಿಂದಲೇ ನಿರ್ಮಿತವಾಗಿದ್ದ ಮಹಾವಿಮಾನವನ್ನು ಕಂಡನು. ಆ ಪುಷ್ಪಕ ವಿಮಾನವು ಅನುಪಮವಾದ ಸೌಂದರ್ಯದಂತಿರುವ ಪ್ರತಿಮೆಯಂತೆ ನಿರ್ಮಾಣಗೊಂಡಿತ್ತು. ಕಲ್ಪನಾತೀತವಾದ, ಜಗವೇ ಮೆಚ್ಚುವಂತಹ ಹಾಗೂ ಸರಿಸಾಟಿ ಇಲ್ಲದ ಆ ಪುಷ್ಪಕ ವಿಮಾನವನ್ನು ಸ್ವಯಂ ವಿಶ್ವಕರ್ಮನೇ ನಿರ್ಮಿಸಿದ್ದನು. ಆಕಾಶಕ್ಕೆ ಹೋಗುವ ವಾಯುಪಥದಲ್ಲಿ ಪ್ರತಿಷ್ಠಿತವಾಗಿದ್ದು ಸೂರ್ಯನ ದಾರಿಗೆ ತೂರುಗಲ್ಲಿನಂತೆ ಕಂಡುಬರುತ್ತಿದ್ದ ಆ ಆಕರ್ಷಕವಾದ ಶ್ರೇಷ್ಠ ವಿಮಾನವನ್ನು ಮಾರುತಿಯು ನೋಡಿದನು. ಪ್ರಯತ್ನದಿಂದ ಮಾಡದಿರುವ ಯಾವುದೊಂದು ಭಾಗವೂ ಆ ವಿಮಾನದಲ್ಲಿರಲಿಲ್ಲ. ಅತ್ಯಮೂಲ್ಯವಾದ ರತ್ನಗಳಿಂದ ಕೂಡಿರದ ಯಾವ ಭಾಗವೂ ವಿಮಾನದಲ್ಲಿರಲಿಲ್ಲ. ಅತ್ಯಂತ ರಚನಾ ವೈಶಿಷ್ಟ್ಯ ಕೂಡಿದ್ದವು. ದೇವತೆಗಳಲ್ಲಿಯೂ ಸಹ ಅಂತಹ ಬಹು ಸೊಗಸಾದ ರೀತಿಯಿಂದ ಚಿತ್ತಾಕರ್ಷಕವಾದ ವಿಮಾನವಿರಲಿಲ್ಲ. ತನ್ನ ಕಠಿಣ ತಪಸ್ಸಿದ್ಧಿಯಿಂದಲೂ ಮತ್ತು ಪರಾಕ್ರಮದಿಂದಲೂ ರಾವಣನು ಆ ಪುಷ್ಪಕ ವಿಮಾನವನ್ನು ಸಂಪಾದಿಸಿದ್ದನು. ಅದರಲ್ಲಿ ಕುಳಿತವರು ಅವರು ಮನಸ್ಸಿನಲ್ಲಿಯೇ ವಿಚಾರ ಮಾಡಿದ ಸ್ಥಳಕ್ಕೆ ಅದು ಸಂಚರಿಸುತ್ತಿತ್ತು. ಆ ವಿಮಾನದಲ್ಲಿ ಸಕಲ ಸೌಕರ್ಯಗಳಿಗೂ ಬೇರೆ ಬೇರೆ ಭಾಗಗಳು ವಿಶಿಷ್ಟ ರೀತಿಯಲ್ಲಿ ನಿರ್ಮಾಣವಾಗಿದ್ದವು. ಆ ವಿಮಾನವು ಅತಿ ಸೂಕ್ಷ್ಮವಾಗಿ ಚಿತ್ರಕಲೆ ಹಾಗೂ ಕುಸುರಿ ಕೆಲಸವನ್ನು ಹೊಂದಿದ್ದು ವಿಶೇಷ ದರ್ಶನಕ್ಕೆ ಯೋಗ್ಯವಾಗಿತ್ತು. ಅಂತಹ ಅತ್ಯದ್ಭುತವಾದ ವಿಮಾನವನ್ನು ಬೇರೆಲ್ಲಿಯೂ ಕಾಣಲು ಸಾಧ್ಯವೇ ಇರಲಿಲ್ಲ. ಆ ವಿಮಾನವು ತನ್ನ ಯಜಮಾನನ ಮನಸ್ಸಿಗೆ ಅನುಸಾರವಾಗಿ ಅತ್ಯಂತ ಶೀಘ್ರವಾಗಿ ಸ್ವಾಮಿಗೆ ಬೇಕಾದ ನಿರ್ಧಾರಿತ ಸ್ಥಳಕ್ಕೆ ಹೋಗುತ್ತಿತ್ತು. ವಾಯುವೇಗದಿಂದ ಚಲಿಸುತ್ತಿದ್ದ ಅದರ ಲಕ್ಷ್ಯವನ್ನು ಶತ್ರುಗಳಿಂದಲೂ ಎದುರಿಸುವುದು ಅಸಾಧ್ಯವಾಗಿತ್ತು. ಮಹಾತ್ಮರಾದ, ಪುಣ್ಯಾತ್ಮರಾದ, ತೇಜೋವಂತರಾದ, ಪ್ರಸಿದ್ಧರಾದವರ ಅರಮನೆಗಳಂತೆ ಅದು ಇಂದ್ರಾದಿ ದೇವತೆಗಳ ಸ್ವರ್ಗಲೋಕದಂತೆ ಪರಮಾನಂದದಾಯಕವಾಗಿತ್ತು. ಅದು ವಾಯು ಮಾರ್ಗದಲ್ಲಿ ಸ್ಥಾಪಿಸಲ್ಪಟ್ಟಿದ್ದು ಆಕಾಶದಲ್ಲಿ ಚಲನೆಯಂತಹ ವಿಶೇಷ ಗುಣಗಳಿಂದ ಕೂಡಿತ್ತು. ವಿಚಿತ್ರವಾದ ಬಹಳಷ್ಟು ಶಿಖರಗಳಿಂದ ಅಲಂಕೃತಗೊಂಡು ಶರತ್ಕಾಲದ ಚಂದ್ರಮನಂತೆ ನಿರ್ಮಲವಾಗಿದ್ದು ಮನೋಲ್ಲಾಸಕರವಾಗಿತ್ತು. ಅನೇಕ ಸಣ್ಣ ಶಿಖರಗಳಿಂದ ಕೂಡಿದ್ದ ಪರ್ವತದ ದೊಡ್ಡ ಶಿಖರದಂತಿದ್ದ ಪುಷ್ಪಕ ವಿಮಾನವನ್ನು ಮಾರುತಿಯು ನೋಡಿದನು. ಕರ್ಣಕುಂಡಲಗಳಿಂದ ಶೋಭಿತವಾದ ಮುಖಗಳುಳ್ಳವರು, ಮಹಾಕಾಯರು, ಗಗನದಲ್ಲಿ ಸಂಚರಿಸುವ ನಿಶಾಚರರು, ಸ್ವಾಮಿನಿಷ್ಠರು, ವಿಶಾಲ ನೇತ್ರರು, ಅತ್ಯಂತ ವೇಗವಾಗಿ ಸಂಚರಿಸುವ ಸಹಸ್ರಾರು ಭೂತಗಣಗಳು, ಆ ವಿಮಾನವನ್ನು ಹೊರುತ್ತಿರುವಂತಹ ಶಿಲ್ಪಗಳು ಹೊರಭಾಗದಲ್ಲಿದ್ದವು. ವಸಂತ ಋತುವಿನ ಕುಸುಮಗಳ ಸಮೂಹದಂತೆ ಅತಿ ಚೆಲುವಾಗಿ ಗೋಚರಿಸುತ್ತಿದ್ದ, ವಸಂತ ಮಾಸಕ್ಕಿಂತಲೂ ಕಡು ಸುಂದರವಾಗಿದ್ದ ಅತ್ಯುತ್ತಮವಾದ ಆ ಪುಷ್ಪಕ ವಿಮಾನವನ್ನು ವಾನರ ವೀರನಾದ ಆಂಜನೇಯನು ನೋಡಿದನು. ಮಹರ್ಷಿ ವಾಲ್ಮೀಕಿ ವಿರಚಿತ ಆದಿಕಾವ್ಯವಾದ ಶ್ರೀಮದ್ ರಾಮಾಯಣದ ಸುಂದರಕಾಂಡದಲ್ಲಿ 8ನೆಯ ಸರ್ಗವು ಸಮಾಪ್ತವಾಯಿತು. ಜೈ ಶ್ರೀರಾಮ್.